ಫೈನಲಿ ನನ್ನ ಹತ್ರ ಇದೆ ಆಪಲ್ ಅವರ ಐಫೋನ್ 14 ಪ್ರೋ. ಸೀರಿಯಸ್ಲಿ ಈ ಮೊಬೈಲ್ಗಂತೂ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡಿದ್ದೀನಿ. ಈ ಮೊಬೈಲ್ ನಾನು ಆಪಲ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 10th ಸೆಪ್ಟೆಂಬರ್ ಬುಕ್ ಮಾಡಿದ್ದೆ. ಬಟ್ ನಾನು ಡೆಲಿವರಿ ಆಗಿತ್ತು ಯಾವತ್ತು ಗೊತ್ತಾ? October 2nd. ಸೀರಿಯಸ್ಲಿ 22 ಡೇಸ್, ಮೋರ್ ದನ್ 22 ಡೇಸ್ ಟೈಮ್ ತಗೊಂಡ್ರು ಅವರು ಈ ಡೆಲಿವರಿ ಮಾಡೋದಕ್ಕೆ ಐಫೋನ್ 14 ಪ್ರೋನ. ಬಟ್ ಸೀರಿಯಸ್ಲಿ ಆಪಲ್ ಅವರ ಸ್ಟ್ರಾಟಜಿಗೆ ನಾವು ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಈ ಹೈ ವೇರಿಯಂಟ್ ನಾನು ಏನಾದ್ರೂ ಈಗ ಈ ಆಪಲ್ ಅವರ ಐಫೋನ್ 14 ಪ್ರೋ ಅಲ್ಲೇ 1 TB ಅಂದ್ರೆ ಪ್ರೋ ಮ್ಯಾಕ್ಸ್ ನ ತಗೊಂಡಿದ್ರೆ ನನಗೆ ಡೆಲಿವರಿ ಬೇಗ ಆಗ್ತಿತ್ತು. ಬಟ್ ನಾನು ಬೇಸ್ ವೇರಿಯಂಟ್ ಪರ್ಚೇಸ್ ಮಾಡಿದೀನಿ. ಸೊ ಅದರಿಂದ ಅವರು ಡೆಲಿವರಿ ಪ್ರೊಸೆಸ್ ತುಂಬಾನೇ ಲೇಟ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಫಸ್ಟ್ ಐ ವೇರಿಯಂಟ್ಸ್ ಎಲ್ಲ ಬೇಗ ಸೇಲ್ ಆಗುತ್ತೆ. ಸೊ ಸ್ಟ್ರಾಟಜಿ ಅಂತೂ ಸೀರಿಯಸ್ಲಿ ಸೂಪರ್. ಏನಾದ್ರೂ ಆಗ್ಲಿ ಬಿಡಿ, ಈಗ ನನ್ನ ಕೈಗೆ ಆಪಲ್ ಅವರ ಐಫೋನ್ 14 ಪ್ರೋ ಬಂದಿದೆ. ಸೊ ಇವತ್ತು ಅದನ್ನ ಅನ್ಬಾಕ್ಸ್ ಮಾಡೋಣ. ಅಂಡ್ ನಮ್ಮ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಎಲ್ಲಾ ಐಫೋನ್ಸ್ ಅನ್ಬಾಕ್ಸ್ ಮಾಡಿದೀನಿ. ಬಟ್ ಈ ಪ್ರೋ ಮಾಡೆಲ್ ನ ಇದೇ ಫಸ್ಟ್ ಟೈಮ್ ನಾನು ಅನ್ಬಾಕ್ಸ್ ಮಾಡ್ತಿರೋದು. ನಾನಂತೂ ಸೀರಿಯಸ್ಲಿ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಎಕ್ಸೈಟೆಡ್ ಆಗಿದ್ದೀರಾ? ಹಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೇನು ವೇಟ್ ಮಾಡೋದು? ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಆಪಲ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. This is iPhone 14 Pro. Again. ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಈ 14 ಪ್ರೋ ನಾನು ಆಪಲ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಿತ್ತು. ನಾನು ಚೂಸ್ ಮಾಡಿದ ವೇರಿಯಂಟ್ ಬಂದು 128 GB, ಕಲರ್ ಬಂದು ಡೀಪ್ ಪರ್ಪಲ್ ಕಲರ್ ನ ಚೂಸ್ ಮಾಡಿದೆ. ಸೊ ಈ ಮೊಬೈಲ್ ನ ಆಕ್ಚುಯಲ್ ಪ್ರೈಸ್ ಬಂದು ನಮ್ಗಿದಿತ್ತು 1,29,900. ನನ್ನ ಹತ್ರ HDFC ಬ್ಯಾಂಕ್ ಕಾರ್ಡ್ ಕೂಡ ಇತ್ತು. ಅದರಿಂದ ನನಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ತು 6,000 rupees. ಅಂಡ್ ನೋ ಕಾಸ್ಟ್ EMI ಸೇವಿಂಗ್ ಕೂಡ ಆಯ್ತು 5,583 rupees. ಓವರ್ ಆಲ್ ಆಗಿ ನನಗೆ ಈ ಮೊಬೈಲ್ ಮೇಲೆ ಡಿಸ್ಕೌಂಟ್ ಎಷ್ಟು ಸಿಕ್ತು ಗೊತ್ತಾ? ಅಪ್ರಾಕ್ಸಿಮೇಟ್ಲಿ 11,500 rupees ಡಿಸ್ಕೌಂಟ್ ಸಿಕ್ತು. ಸೊ ನಾನು ಈ ಮೊಬೈಲ್ಗೆ ಅಮೌಂಟ್ ಸ್ಪೆಂಡ್ ಮಾಡಿದ್ ಬಂದು 1,18,317 rupees ನಾನು ಈ ಮೊಬೈಲ್ಗೆ ಸ್ಪೆಂಡ್ ಮಾಡಿದ್ದೀನಿ. ಸೊ ಬನ್ನಿ ಈಗ ಬಾಕ್ಸ್ ನ ಓಪನ್ ಮಾಡೋಣ, ಫೋನ್ ಹೇಗಿದೆ ಅಂತ ನೋಡೋಣ. ಸೊ ಫೈನಲಿ ನನ್ನ ಹತ್ರ ಇದೆ ಐಫೋನ್ 14 ಪ್ರೋ. ಇದೇ ಫಸ್ಟ್ ಟೈಮ್ ಓಕೆನಾ ನಾನೊಂದು ಪ್ರೋ ಮಾಡೆಲ್ ನ ಪರ್ಚೇಸ್ ಮಾಡಿರೋದು. ಸೀರಿಯಸ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಮೊಬೈಲ್ ನ ಯೂಸ್ ಮಾಡೋದಕ್ಕೆ. ಸೊ ಇದು ಆಕ್ಚುಯಲ್ ಬಾಕ್ಸ್ ಪ್ರೈಸ್ ಬಂದು ನಮಗೆ 1,29,900 rupees ಇದೆ. ಅಂಡ್ ಈ ಬಾಕ್ಸ್ ನ ಓಪನ್ ಮಾಡೋದು ಕೂಡ ತುಂಬಾನೇ ಈಸಿ. ನಮಗೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ಆರೋ ಮಾರ್ಕ್ ಇಂಡಿಕೇಶನ್ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಪುಲ್ ಮಾಡಿದ್ರೆ ಸಾಕು, ಬಾಕ್ಸ್ ಓಪನ್ ಆಗುತ್ತೆ. ಸೊ ಬನ್ನಿ ಈಗ ಬೇಗ ಪುಲ್ ಮಾಡೋಣ ಅಷ್ಟೇ. ಮತ್ತೆ ಕೆಳಗಡೆ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಸೊ ಈಸಿಲಿ ಈಗ ಬಾಕ್ಸ್ ಓಪನ್ ಆಗುತ್ತೆ. ಓ ಮೈ ಗಾಡ್, ಹೇಗಿದೆ ಗೊತ್ತಾ ಕಲರ್ ನೋಡಿ, ಸಖತ್ತಾಗಿದೆ ಅಲ್ಲ, ಡೀಪ್ ಪರ್ಪಲ್ ಕಲರ್. ವಾವ್. ಸೊ ಮೊಬೈಲ್ಗೆ ಆಮೇಲೆ ಬರೋಣ, ಇನ್ನು ಏನೇನಿದೆ ಬಾಕ್ಸ್ ಅಲ್ಲಿ ಅಂತ ಚೆಕ್ ಮಾಡೋಣ. ಇನ್ನು ಏನಿರುತ್ತೆ, ಲೈಟ್ನಿಂಗ್ ಕೇಬಲ್ ಕೊಟ್ಟಿದ್ದಾರೆ, USB ಲೈಟ್ನಿಂಗ್ ಕೇಬಲ್, ಡಿಸೈನ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಬರ್ದಿರೋದನ್ನ ನಾವು ನೋಡ್ಬೋದು. ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಸೊ ಹೇಗೆ ಮೊಬೈಲ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ನಮಗೆ ಒಂದೇ ಒಂದು ಆಪಲ್ ಲೋಗೋ ಸ್ಟಿಕ್ ಕೊಟ್ಟಿದ್ದಾರೆ ಅಷ್ಟೇ. ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಬನ್ನಿ ಈಗ ಮೇನ್ ಮೊಬೈಲ್ ಹೇಗಿದೆ ಅಂತ ನೋಡೋಣ. ವಾವ್, ಸೀರಿಯಸ್ಲಿ ಕ್ರೇಜಿ ಆಗಿದೆ ಮೊಬೈಲ್ ಅಂತೂ. ಕಲರ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರು. ಸಖತ್ತು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ. ಸೊ ಬನ್ನಿ ಫಸ್ಟ್ ಈಗ ಅನ್ರ್ಯಾಪ್ ಮಾಡೋಣ ಇದನ್ನ. ವಾವ್, ಸಖತ್ತಾಗಿದೆ ಅಲ್ಲ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಈ ಮೊಬೈಲ್ ನ ಇನ್ ಹ್ಯಾಂಡ್ ಫೀಲ್ ಬಗ್ಗೆ ಏನ್ ಹೇಳೋದು? ಐಫೋನ್ಸ್ ಎಲ್ಲ ಸೀರಿಯಸ್ಲಿ ಕ್ರೇಜಿ ಆಗಿರುತ್ತೆ. ಮೊಬೈಲ್ ಅಂತೂ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ಬಟ್ ಒಂದ್ ಸ್ವಲ್ಪ ವೇಟ್ ಅನ್ಸ್ತಿದೆ. ವೇಟ್ ಬಂದು 206 grams ವೇಟ್ ಇದೆ. ಸೊ ನಂಗೆ ಒಂದು ಸ್ವಲ್ಪ ಹೆವಿ ಆಯಿತು ಅಂತ ನನ್ನ ಫೀಲಿಂಗು. ಬಟ್ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ಸಖತ್ತು ಕ್ರೇಜಿ ಆಗಿದೆ. 6.1 inches OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಫ್ರಂಟ್ ಬಂದು ನಮಗೆ ಸೆರಮಿಕ್ ಶೀಲ್ಡ್ ನ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಇಲ್ಲೇ ಸೆಲ್ಫಿ ಕ್ಯಾಮ್ರಾನ್ ಕೂಡ ನೋಡ್ಬೋದು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ನನಗಂತೂ ತುಂಬಾನೇ ಇಷ್ಟ ಆಗಿತ್ತು, ಡೈನಮಿಕ್ ಕ್ಯಾಲೆಂಡ್. ಈ ಫೀಚರ್ನ ಅಂತೂ ನಾನು ಸೀರಿಯಸ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಟ್ ಫೀಚರ್. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಟೆಕ್ಸ್ಚರ್ಡ್ ಮ್ಯಾಟ್ ಫಿನಿಶ್ ಗ್ಲಾಸ್ನ ಕೊಟ್ಟಿದ್ದಾರೆ. ಸೊ ನಾವು ನೋಡ್ಬೋದು
ನೋಡ್ಬೋದು ಫಿಂಗರ್ ಪ್ರಿಂಟ್ ಏನು ಬೀಳೋ ಚಾನ್ಸಸ್ ಇಲ್ಲ, ಸಖತ್ತಾಗಿದೆ, ಸ್ಮರ್ಚ್ ಫ್ರೀ ಆಗಿದೆ ಬ್ಯಾಕ್ ಸೈಡ್. ಅಂಡ್ ಆಪಲ್ ಲೋಗೋ ಕೂಡ ನಾವು ನೋಡ್ಬೋದು. ಬ್ಯಾಕ್ ಸೈಡ್ ಬಂದು ನಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಕ್ರೇಜಿ ಆಗಿದೆ ಫೋನ್ ಅಂತೂ. ಇನ್ನು ಸೈಡ್ ಅಲ್ಲಿ ಬಂದು ನಮಗೆ ಮೆಟಲ್ ಫಿನಿಶ್ ನ, ಅದು ಸ್ಟೇನ್ಲೆಸ್ ಸ್ಟೀಲ್ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಫಿನಿಶ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನ ಈ ಮೊಬೈಲ್ ನ ಫಿಸಿಕಲ್ ಬಟನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಸೈಡ್ ಅಲ್ಲಿ ಆನ್ ಅಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಬಂದು ನಮಗೆ ಸ್ಪೀಕರ್ ಗ್ರಿಲ್ ಅಂಡ್ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ವಾಲ್ಯೂಮ್ ಟಾಗ್ಲರ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಅಂಡ್ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಆಕ್ಚುಲಿ ಇಂಡಿಯನ್ ಮಾಡೆಲ್ ಅಲ್ಲಿ ಮಾತ್ರ ನಮಗೆ ಫಿಸಿಕಲ್ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಒಂದು ಆಕ್ಚುಲಿ ನಾವು 5G ನ್ಯಾನೋ ಸಿಮ್ ನ ಯೂಸ್ ಮಾಡ್ಕೋಬಹುದು, 1 ಫಿಸಿಕಲ್ ಸಿಮ್ ಅಂಡ್ 1 ಇ ಸಿಮ್ ನ ಯೂಸ್ ಮಾಡ್ಕೋಬಹುದು. ಬಟ್ US ಅಲ್ಲೆಲ್ಲ ಅವ್ರಿಗೆ ಫಿಸಿಕಲ್ ಸಿಮ್ ಟ್ರೇ ಆಪ್ಷನ್ ಕೊಟ್ಟಿಲ್ಲ, ಎರಡು ಅವರು ಈ ಸಿಮ್ ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿಮ್ ಟ್ರೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಸಿಮ್ ಟ್ರೇ ಬಂದು ನಮ್ಗೆ ಈ ತರ ಇದೆ. ಸೊ ಒಂದು ನಾವು 5G ನ್ಯಾನೋ ಸಿಮ್ ನ ಯೂಸ್ ಮಾಡ್ಕೋಬಹುದು, ಇನ್ನೊಂದು ನಾವು ಈ ಸಿಮ್ ನ ಯೂಸ್ ಮಾಡ್ಕೋಬಹುದು. ಒಟ್ಟಾಗಿ 2 ಸಿಮ್ಸ್ ನ ಯೂಸ್ ಮಾಡ್ಕೋಬಹುದು, ಒಂದು ಫಿಸಿಕಲ್ ಅಂಡ್ ಒಂದು ಇ ಸಿಮ್. ಈ ಐಫೋನ್ 14 ಪ್ರೋ ಅಲ್ಲಿ ನಮಗೆ IP68 ಸ್ಪ್ಲಾಶ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಅಪ್ ಟು 6 ಮೀಟರ್ಸ್ ವರೆಗೂ ನೀವು ನೀರು ಒಳಗಡೆ 30 ಮಿನಿಟ್ಸ್ ವರೆಗೂ ಮೊಬೈಲ್ ಇಟ್ಟರು ಮೊಬೈಲ್ಗೆ ಏನು ಆಗೋದಿಲ್ಲ ಅಂತೆ. ಅಂಡ್ ಈ ಮೊಬೈಲ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಸೂಪರ್ ರಿಟಿನಾ XDR 6.1 ಇಂಚಸ್ ಆಲ್ ಸ್ಕ್ರೀನ್ OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಬೆಸಲ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಚಿಂದಿ ಆಗಿರುತ್ತೆ. ಅಂಡ್ ಈ ಮೊಬೈಲ್ ನ ರೆಸಲ್ಯೂಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 2556 ಇಂಟು 1179 ಪಿಕ್ಸೆಲ್ಸ್ ಅಟ್ 460 PPI ಇದೆ. ಸೊ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಚಿಂದಿ ಆಗಿರುತ್ತೆ. ಯಾವುದೇ ಕಾಂಟೆಂಟ್ ವ್ಯೂಯಿಂಗ್ ಆಗಿರ್ಬೋದು ಸಖತ್ತು ಎಂಜಾಯ್ ಮಾಡ್ತೀವಿ ಆಯ್ತಾ. ನಮಗೆ ಇದರಲ್ಲೆಲ್ಲ ಟ್ರೂ ಕಲರ್, ನ್ಯಾಚುರಲ್ ಕಲರ್ ಪಾಪ್ ಅಪ್ ಆಗುತ್ತೆ. ಕಲರ್ ರಿಪ್ರೊಡಕ್ಷನ್ ಆಗಿರ್ಬೋದು, ನಮ್ಗೆ ಇದರಲ್ಲಿ ಟ್ರೂ ಟೋನ್ ಇದೆ ಅಂಡ್ ವೈಟ್ ಕಲರ್ P3 ಕೊಟ್ಟಿದ್ದಾರೆ. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. ಇನ್ನು ರಿಫ್ರೆಶ್ ರೇಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ಡಿಸ್ಪ್ಲೇ ಎಲ್ಲ ಸಖತ್ತು ಸ್ಮೂತ್ ಆಗಿ ರನ್ ಆಗುತ್ತೆ. ಎಸ್ಪೆಷಲಿ ಗೇಮ್ ಆಡುವಾಗ ನಮಗೆ ಸಖತ್ತು ಬಟರ್ ಸ್ಮೂತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವುದೇ ಒಂದು ಲ್ಯಾಗ್ ಇರೋದಿಲ್ಲ. ಅಂಡ್ ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಇದರಲ್ಲಿ 2000 ನಿಟ್ಸ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಔಟ್ಡೋರ್ ಅಲ್ಲಿ ನಾವು ಈ ಮೊಬೈಲ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಎಷ್ಟೇ ಬಿಸಿಲಿರಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಮೊಬೈಲ್ ನ ಯೂಸ್ ಮಾಡಬಹುದು. ಅಂಡ್ ಓಕೆ, ನೀವು ಕೇಳಬಹುದು ಓಕೆ ನನಗೆ 6.1 ಇಂಚಸ್ ತುಂಬಾನೇ ಕಮ್ಮಿ ಆಯ್ತು ಡಿಸ್ಪ್ಲೇ ಸೈಜ್, ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ನಾನು ನಿಮಗೆ 14 Pro Max ನ ಪರ್ಚೇಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಅದು ಬಿಟ್ಟು ಡಿಸ್ಪ್ಲೇ ಸೈಜ್ ಬಂದು ನಮಗೆ 6.7 ಇಂಚಸ್ ಇದೆ. ಸೊ ಅದರಲ್ಲಿ ನಮಗಿನ್ನ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಚಿಂತೆ ಆಗಿರುತ್ತೆ, ಇನ್ನೂ ಎನ್ಹಾನ್ಸ್ ಆಗಿರುತ್ತೆ. ಫ್ರೆಂಡ್ಸ್, ಐಫೋನ್ 14 ಲಾಂಚ್ ಆಗುತ್ತೆ ಅಂದಾಗಿಂದ ಎಲ್ಲರೂ ಒಂದ್ ಟಾಪಿಕ್ ನ ಅಂತೂ ಡಿಸ್ಕಸ್ ಮಾಡ್ತಿದ್ರು. ಅದೇನಂದ್ರೆ ಡಿಸ್ಪ್ಲೇ ಮೇಲೆ ನಾಚ್ ಇರುತ್ತಾ ಇರಲ್ವಾ. ಈ 14 Pro ಸೀರೀಸ್ ಅಲ್ಲಿ ನಮಗೆ ನಾಚ್ ಅಂತೂ ಕೊಟ್ಟಿದ್ದಾರೆ, ಬಟ್ ನಾಚ್ ಜೊತೆಗೆ ಈ ಡೈನಮಿಕ್ ಐಲ್ಯಾಂಡ್ ಅಂತ ಒಂದು ಫೀಚರ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಫೀಚರ್ ಏನಂದ್ರೆ ನಮಗೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು ನಮ್ಗೆ ಬರೋ ನೋಟಿಫಿಕೇಶನ್ ಎಲ್ಲ ಸಖತ್ತು ಇನ್ನೋವೇಟಿವ್ ಅಲ್ಲಿ ಡಿಸ್ಪ್ಲೇ ಆಗುತ್ತಂತೆ. ಸೊ ಇದು ಹೇಗಿರುತ್ತೆ ಅದ್ರ ಬಗ್ಗೆ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿ, ಈ ಡೈನಮಿಕ್ ಐಲ್ಯಾಂಡ್ ಹೇಗಿರುತ್ತೆ ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ಫೀಚರ್ ಅಂತೂ ಸೀರಿಯಸ್ಲಿ ಸಖತ್ತು ಕ್ರೇಜಿ ಆಗಿದೆ, ಬೆಂಕಿ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನಾನು ಅನ್ಬಾಕ್ಸ್ ಮಾಡಿದಾಗಿಂದ ನಿಮ್ ಜೊತೆಗೆ ಪ್ರೊಸೆಸರ್ ಬಗ್ಗೆ ಮಾತಾಡಿಲ್ಲ. ಇದ್ರಲ್ಲಿ ನಮಗೆ ಮೋಸ್ಟ್ ಪವರ್ಫುಲ್ ಚಿಪ್ ಸೆಟ್ A16 Bionic ಚಿಪ್ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ 6 ಕೋರ್ CPU ವಿತ್ 2 ಪರ್ಫಾರ್ಮೆನ್ಸ್ ಅಂಡ್ 4 ಎಫಿಷಿಯನ್ಸಿ ಕೋರ್ಸ್ ನ ಕೊಟ್ಟಿದ್ದಾರೆ. 5 ಕೋರ್ GPU ಇದೆ ಅಂಡ್ 16 ಕೋರ್ ನ್ಯೂರಲ್ ಇಂಜಿನ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರ್ಯಾಮ್ ಬಂದು ನಮಗೆ 6 GB ಇದೆ. ನಾನು ಚೂಸ್ ಮಾಡಿದ ಸ್ಟೋರೇಜ್ ಬಂದು 128 GB. ನಾನು ಯಾಕೆ ಪ್ರೋನ ಸೆಲೆಕ್ಟ್ ಮಾಡಿದೆ ಅಂದ್ರೆ ಬಿಕಾಸ್ ಆಫ್ A16 Bionic ಚಿಪ್. ನನ್ನ ಹತ್ರ ಆಲ್ರೆಡಿ SC ಇದೆ. ಇದರಲ್ಲಿ ನಮಗೆ A15 Bionic ಚಿಪ್ ನ ಕೊಟ್ಟಿದ್ದಾರೆ. 14 ಅಂಡ್ 14 ಪ್ಲಸ್ ಅಲ್ಲೂ ಸೇಮ್ ಓಲ್ಡ್ A15 Bionic ಚಿಪ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು 16 ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಅದಕ್ಕೆ ನಾನು ಈ ಪ್ರೋನ ಪರ್ಚೇಸ್ ಮಾಡಿರೋದು. ಅಂಡ್ ಎಂತೂ ಸ್ಕೋರ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಎಂತೂ ಸ್ಕೋರ್ ಬಂದು 8,73,663 ಬಂದಿದೆ, ವಿಚ್ ಇಸ್ ಎ ಹೈ ಸ್ಕೋರ್ ಅಂತಾನೆ ಹೇಳ್ಬೋದು. ನಾವೇನಾದ್ರೂ ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ಗೇಮ್ಸ್ ಆಡಿದ್ರು ಯಾವುದೇ ಒಂದು ತೊಂದರೆ ಇರೋದಿಲ್ಲ, ಈಸಿಯಾಗಿ ಗೇಮ್ಸ್ ಆಡ್ಬೋದು. ಅಂಡ್ ಮೂವೀಸ್ ನ ಕೂಡ ಅಷ್ಟೇ, ಐ ಮೂವೀಸ್ ಅಲ್ಲಿ ಈಸಿಯಾಗಿ ಎಡಿಟ್ ಮಾಡಬಹುದು. ಪ್ರೊಸೆಸರ್ ಅಂತೂ ಸೀರಿಯಸ್ಲಿ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ iOS 16 ಇದೆ. ಇದು ರೀಸೆಂಟ್ಲಿನೇ ರಿಲೀಸ್ ಆಗಿರೋದು. ಸಿಕ್ಕಾಪಟ್ಟೆ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಈ ಮೊಬೈಲ್ ಅಲ್ಲಿ ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡಬಹುದು. ನಮ್ಮ ಮೇನ್ ಸೆಗ್ಮೆಂಟ್ ಆಫ್ ಐಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ರೇರ್ ಕ್ಯಾಮ್ರಾ ಬಂದು ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಪ್ರೈಮರಿ ಕ್ಯಾಮ್ರಾ ಬಂದು ನಮಗೆ 48 MP ವಿತ್ ಅಪರ್ಚರ್ 1.78 ಇದೆ. ಸೆಕೆಂಡ್ ಜನರೇಷನ್ ಸೆನ್ಸರ್ ಶಿಫ್ಟ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. 7 ಎಲಿಮೆಂಟ್ ಲೆನ್ಸ್ ಇದೆ. 100% ಫೋಕಸ್ ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಇನ್ನು ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು ನಮಗೆ 12 MP ಇದೆ ವಿತ್ ಅಪರ್ಚರ್ 2.2 ಅಂಡ್ 120 ಡಿಗ್ರೀಸ್ ಫೀಲ್ಡ್ ಆಫ್ ವ್ಯೂ ಇದೆ. 6 ಎಲಿಮೆಂಟ್ ಲೆನ್ಸ್ ಇದೆ ಅಂಡ್ 100% ಫೋಕಸ್ ಪಿಕ್ಸೆಲ್ಸ್ ಇದೆ. ಇನ್ನು 12 MP ಟೆಲಿಫೋಟೋ ಲೆನ್ಸ್ ನ ನೋಡಬಹುದು ವಿತ್ ಅಪರ್ಚರ್ 2.8 ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಈ ಕ್ಯಾಮ್ರಾ ಅಲ್ಲಿ ತೆಗೆದುವಂತ ಫೋಟೋಸ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಸ್ಕ್ರೀನ್
ಅಲ್ಲಿ ನೋಡ್ಬೋದು. ಸೊ ಕ್ಯಾಮ್ರಾನ ಆಕ್ಚುಲಿ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ. ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಒಂದು ಡೀಟೇಲ್ ಸಪರೇಟ್ ಕ್ಯಾಮ್ರಾ ವಿಡಿಯೋನೇ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಬಿಫೋರ್ ದಟ್ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 12 MP ವಿತ್ ಅಪರ್ಚರ್ 1.9 ಇದೆ. ಅದರಲ್ಲೂ ಕೆಲವೊಂದು ಫೋಟೋಸ್ ನಾನು ಶೂಟ್ ಮಾಡಿದ್ದೀನಿ. ಆ ಫೋಟೋಸ್ ಎಲ್ಲ ನಾವು ಡಿಸ್ಪ್ಲೇ ಅಲ್ಲಿ ನೋಡಬಹುದು. ಇದ್ರಲ್ಲಿ ನಮಗೆ ಆಟೋ ಫೋಕಸ್ ವಿತ್ ಫೋಕಸ್ ಪಿಕ್ಸಲ್ಸ್ ಇದೆ, 6 ಎಲಿಮೆಂಟ್ ಲೆನ್ಸ್ ಇದೆ, ರೆಟಿನಾ ಫ್ಲಾಶ್ ಇದೆ, ಫೋಟೋನಿಕ್ ಇಂಜಿನ್ ಇದೆ. ಕ್ಯಾಮ್ರಾ ಅಂತೂ ಸೀರಿಯಸ್ಲಿ ಚಿಂದಿನೇ ಇದೆ. ಅಂಡ್ ಈ ಸಾರಿ ನಮಗೆ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಸಖತ್ತು ಇಂಪ್ರೂವ್ಮೆಂಟ್ಸ್ ನಾವು ನೋಡಬಹುದು. ಸಿನಿಮ್ಯಾಟಿಕ್ ಮೋಡ್ ಅಪ್ ಟು 4K HDR at 30 FPS ಅಲ್ಲಿ ನಾವು ಸಿನಿಮ್ಯಾಟಿಕ್ ಮೋಡ್ ಅಲ್ಲಿ ಕೂಡ ವಿಡಿಯೋ ರೆಕಾರ್ಡ್ ಮಾಡಬಹುದು. ಅಂಡ್ ಆಕ್ಷನ್ ಮೋಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ 2.8K at 60 FPS ಅಲ್ಲಿ ನಾವು ಆಕ್ಷನ್ ಮೋಡ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಹುದು. ನಾವೆಷ್ಟೇ ಮೊಬೈಲ್ ನ ಶೇಕ್ ಮಾಡಿದ್ರು ವಿಡಿಯೋ ಎಲ್ಲ ಸಖತ್ತು ಸ್ಟೆಬಿಲೈಸ್ ಬಂದಿರುತ್ತೆ. ನಾನು ಇನ್ನೂ ಕ್ಯಾಮ್ರಾನ ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ವೇಟ್ ಮಾಡಿ ವಿಡಿಯೋನ ನೋಡಿ. ಅಂಡ್ ಈ ಮೊಬೈಲ್ ನ ಸೆನ್ಸರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಬೇಕಾಗಿರೋ ಎಲ್ಲ ಸೆನ್ಸರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಐಫೋನ್ 14 Pro ಅಲ್ಲಿ ನಮಗೆ ಎಮರ್ಜೆನ್ಸಿ SOS ಅಂಡ್ ಕ್ರಾಶ್ ಡಿಟೆಕ್ಷನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಮೊಬೈಲ್ ಬಂದು ಕ್ರಾಶ್ ನ ಡಿಟೆಕ್ಟ್ ಮಾಡಿ ಎಮರ್ಜೆನ್ಸಿ ಸರ್ವಿಸ್ ಅಥವಾ ಎಮರ್ಜೆನ್ಸಿ ನಂಬರ್ಗೆ ಇನ್ಫಾರ್ಮೇಶನ್ ನ ಶೇರ್ ಮಾಡುತ್ತೆ. ಈ ಫೀಚರ್ ಅಂತೂ ಸೀರಿಯಸ್ಲಿ ಸಖತ್ತಾಗಿದೆ. ನಮಗೆ ಒಂಥರ ಸೇಫ್ಟಿ ಅಂತಾನೆ ಅನ್ಸುತ್ತೆ. ಐಫೋನ್ 14 Pro ಅಲ್ಲಿ ಬ್ಯಾಟರಿ ಬಂದು ನಮಗೆ 3200 mAh ಬ್ಯಾಟರಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ನಮಗೆ 15 ವ್ಯಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನೀವೇನಾದ್ರೂ 20 ವ್ಯಾಟ್ಸ್ ಅಡಾಪ್ಟರ್ ನ ಯೂಸ್ ಮಾಡ್ಕೊಂಡು ಈ ಮೊಬೈಲ್ ನ ಚಾರ್ಜ್ ಮಾಡಿದ್ರೆ, ನೀವು 30 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 50% ಬ್ಯಾಟರಿ ಚಾರ್ಜ್ ಆಗಿರುತ್ತೆ. ಓವರಾಲ್ ಆಗಿ ಐಫೋನ್ 14 Pro ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಆಕ್ಚುಲಿ ಮೊಬೈಲ್ ನ ಪರ್ಚೇಸ್ ಮಾಡೋ ಮುಂಚೆ ನನ್ನ ಹತ್ರ ಐಫೋನ್ 13 ಇತ್ತು. ನಾನು ಒಂದು ಅಪ್ಗ್ರೇಡೇಷನ್ ಗೆ ಮೊಬೈಲ್ಸ್ ನ ನೋಡ್ತಿದ್ದೆ. ಓಕೆ, ಐಫೋನ್ 14 ಅಂಡ್ 14 Plus ನೋಡಿದ್ರೆ ಸೇಮ್ ಓಲ್ಡ್ ಡಿಸೈನ್ ಅಂಡ್ ಸೇಮ್ ಓಲ್ಡ್ ಪ್ರೊಸೆಸರ್ ಆಗಿತ್ತು. ಸೊ ಅದಕ್ಕೆ ನಾನು ಐಫೋನ್ 14 Pro ಪರ್ಚೇಸ್ ಮಾಡಿತ್ತು. ನಿಮ್ಮ ಹತ್ರ ಏನಾದ್ರು ಐಫೋನ್ 12 ಅಥವಾ 11 ಇದ್ರೆ ನಾನೇ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನಿಮಗೆ ಐಫೋನ್ 14 ಅಥವಾ 14 Plus ಇದ್ರೆ ಸಾಕಾಗುತ್ತೆ. ಅಲ್ಲ ನೀವು ಐಫೋನ್ 13 ನ ಯೂಸ್ ಮಾಡ್ತಾ ಇದ್ರಿ ಅಂತ ನಂತರ ಅಂದ್ರೆ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಐಫೋನ್ 14 Pro ಅಥವಾ Pro Max ತಗೊಂಡ್ರೆ ಚೆನ್ನಾಗಿರುತ್ತೆ. ಅಂಡ್ ಮೊಬೈಲ್ ಬಗ್ಗೆ ಏನ್ ಮಾತಾಡ್ಲಿ, ಪ್ರೊಸೆಸರ್ ಚೆನ್ನಾಗಿದೆ, ಬ್ಯಾಟ್ರಿ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಅಂಡ್ ಡೈನಮಿಕ್ ಐಲ್ಯಾಂಡ್ ಅಂತೂ ಸೂಪರ್ ಅಂತ ಹೇಳ್ಬೋದು. ಕ್ಯಾಮ್ರಾ ಅಂತೂ ಸೀರಿಯಸ್ಲಿ ಚಿಂದಿ ಆಗಿದೆ. ಮೊಬೈಲ್ ಅಂತೂ ಓವರ್ ಆಗಿ ಸೂಪರ್ ಆಗಿದೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ತುಂಬಾನೇ ಇದೆ. ಒಂದಿನದಲ್ಲಿ ನಾನು ಏನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಮಾಡೋದಕ್ಕಾಗಲ್ಲ. ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ಸ್ ಅಥವಾ ವಿಡಿಯೋಸ್ನ ನಾನು ಇವ್ರ ಮೇಲೆ ಶೇರ್ ಮಾಡ್ತಾ ಇರ್ತೀನಿ. ಮೊಬೈಲ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನನಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.